ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಚುಕ್ಕೀಸ್ ವ್ಲಾಗ್. ಇವತ್ತು ಗುರುವಾರ ಬೆಳಿಗ್ಗೆ 11 ಗಂಟೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಬೆಳಗ್ಗೆ ತಿಂಡಿ ಮಾಡಿದ್ದು, ಸುಮ್ಮನೆ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಬಳಿಯೋ ರೊಟ್ಟಿ ಮಾಡಿದ್ದೆ ಇವತ್ತು. ಎದ್ದಿದ್ದು ಲೇಟು, ರಜಾ ಇರೋದ್ರಿಂದ, ಮಕ್ಕಳಿಗೂ ರಜಾ, ನನಗೂ ಸಮ್ಮರ್ ವೆಕೇಷನ್ಸ್ ಬಂದಿರೋದ್ರಿಂದ ಎಲ್ಲರೂ ಮನೇಲೇ ಇದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಎದ್ದೊಳೋದು ಲೇಟ್ ಆಗ್ತಿದೆ. ಲೇಟ್ ಅಂತಂದರೆ 6:30 7 o'clock ಹಂಗೆ ಆಗ್ತಿದೆ. ತಿಂಡಿ ಕೆಲಸ ಎಲ್ಲ ಸ್ವಲ್ಪ ನಿಧಾನಕ್ಕೆ ನಡೀತಿದೆ, ಏನು ಅರ್ಜೆಂಟ್ ಇಲ್ಲ ಅಲ್ಲ, ಹಾಗಾಗಿ ತಿಂಡಿ ಈಸಿ ಮಾಡ್ಕೊಂಡ್ಬಿಟ್ಟಿದ್ವಿ. ಇವತ್ತು ಬಳ್ಳಿಯೋ ರೊಟ್ಟಿ ಮಾಡಿಕೊಂಡು ಚಟ್ನಿ ಮಾಡ್ಕೊಂಡು ತಿಂದಿದ್ವಿ, ಬೇಗ ಮುಗಿಲಿ ಅಂತ. ಸೊ ಇದಂತೂ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಒಂಚೂರು ಯಾವುದೇ ಚಟ್ನಿಗೂ ಆಯಿಲ್ ಯೂಸ್ ಮಾಡಲ್ಲ, ಈ ರೊಟ್ಟಿಗೂ ಆಯಿಲ್ ಯೂಸ್ ಮಾಡಲ್ಲ, ಹಾಗಾಗಿ ಇದು ಹೆಲ್ದಿ ಫುಡ್ ಚೆನ್ನಾಗಿದ್ಯಾ ಹೆಂಗಿದ್ಯಾ ಗೊತ್ತಾ ನೀನೀಗ ನಾಗವಲ್ಲಿ ಏನ್ ಮಾಡಿ ನೆಕ್ಸ್ಟ್ ಏನ್ ಬರುತ್ತೆ ರೊಟ್ಟಿ ಚೆನ್ನಾಗಿದ್ಯಾ ಹೋಗ್ಲಿ ಚೆನ್ನಾಗಿದೆ ಅನ್ನೋದನ್ನ ಚೆನ್ನಾಗಿ ಹೇಳು. ನಿಂಗೆ ಇಷ್ಟನಾ ಇಲ್ವಾ ಇದು? ಅಲ್ಲಿ ನೋಡು ಪ್ಲೇಟಿಂದ ಆಚೆ ಬಂದಿದೆ ರೊಟ್ಟಿ. ಸೊ ತುಂಬಾ ಬಿಸಿಲಿರೋ ಕಾರಣ ತಲೆಗೆಲ್ಲ ಎಣ್ಣೆ ಹಾಕ್ಕೊಳ್ಳೋಣ ಅಂತ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹರಳೆಣ್ಣೆ ಹಾಕ್ಕೊಂಡು, ಕೊಬ್ಬರಿ ಎಣ್ಣೆ ಊರಿಂದ ತಂದಿದ್ವಿ, ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆನ ಬಿಸಿ ಮಾಡಿಕೊಂಡು, ಈಗ ಬಿಸಿ ಆಗಿದೆ ನೋಡ್ಬೋದು ನೀವು. ಅದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಬಿಟ್ಟು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಚುಕ್ಕೀಸ್ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ. ಎಸ್, ನಾವು ಸೂಪರ್ ಆಗಿದ್ದೀವಿ. ಇವಾಗ ಸಮ್ಮರ್ ವೆಕೇಷನ್ಸ್ ನಡೀತಿದೆ. ಆ್ಯಕ್ಚುಲಿ ಸಮ್ಮರ್ ಹಾಲಿಡೇಸ್ ಬಂದಿದೆ, ಮಕ್ಕಳಿಗೂ ರಜಾ ಇದೆ, ಸ್ಕೂಲು, ನನಗೂ ರಜಾ ಇದೆ. ಸೊ ಆರಾಮಾಗಿ ಎಲ್ಲರೂ ಮನೇಲಿದ್ದೀವಿ. ರಜೆ ಇದ್ದಿದ್ದ ಕಾರಣ ತುಂಬಾ ಲೇಸಿ ಆಗಿದ್ದೀವಿ. ಎಂಥ ಕೆಲಸನೂ ಆಗಿಲ್ಲ ಇವತ್ತು ಮನೇಲಿ. ಜಸ್ಟ್ ಬೆಳಗ್ಗೆ ಎದ್ದು ತಿಂಡಿ ಮಾಡ್ಕೊಂಡು ತಿಂದು ಕೂತಿದ್ವಿ ಅಷ್ಟೇ. ಸೊ ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು. ಈಗ ಟೈಮ್ ಬಂದು ಅರೌಂಡ್ 11:15 ಆಗಿರ್ಬೋದು. ಸೊ ಏನು ಕೆಲಸ ಮಾಡಿಲ್ಲ ಇಷ್ಟೊತ್ತವರೆಗೂ. ಈಗ ಕೆಲಸಗಳನ್ನ ಶುರು ಮಾಡ್ಕೊಬೇಕು. ಸೊ ವ್ಲಾಗ್ ಮಾಡೋಣ, ಹಾಗೆ ಕೆಲಸ ಮಾಡ್ಕೊತ ಅಂತ ಇವತ್ತಿನ ವ್ಲಾಗ್ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಸ್, ವಿತೌಟ್ ಎನಿ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಆಗಲೇ ತೋರಿಸ್ದಂಗೆ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಹಾಕಿ ಬಿಸಿ ಮಾಡಿಟ್ಟಿದ್ದೆ, ತಣ್ಣಗಾಗಿದೆ ಇವಾಗ. ಎಣ್ಣೆ ಹಚ್ಕೊಂಡು ಮೂರು ಜನನು ಎಣ್ಣೆ ಹಚ್ಕೊಂಡು ಆಮೇಲೆ ಕೆಲಸ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಗಲೇ ವಾಯ್ಸ್ ಬರ್ತಿದೆ ಬೇಡ ಅಂತ, ಬಟ್ ವಾಟ್ ಎವರ್, ಎಲ್ಲರೂ ಎಣ್ಣೆ ಹಚ್ಕೊಳ್ಳೇಬೇಕು ಇವತ್ತು. ತುಂಬ ಬಿಸಿಲಿರೋದ್ರಿಂದ ಮಕ್ಕಳಿಗೆ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಜೊತೆ ಹರಳೆಣ್ಣೆ ಮಿಕ್ಸ್ ಮಾಡಿ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಎಸ್, ಈಗ ಚುಕ್ಕಿಗೆ ಎಣ್ಣೆ ಹಾಕೋದಕ್ಕೆ ಶುರು ಮಾಡಿದೆ. ಚುಕ್ಕಿಗೆ ಎಣ್ಣೆ ಎಲ್ಲ ಹಾಕಾದ್ಮೇಲೆ ನಾನು ವೈಶು ಎಲ್ಲ ಹಚ್ಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ಫಸ್ಟು ಚುಕ್ಕಿ ರೂಮಿಂದನೇ ಶುರು ಮಾಡಿದ್ವಿ ಕ್ಲೀನ್ ಮಾಡೋದು. ಬೆಡ್ಡೆಲ್ಲ ಸೆಟ್ ಮಾಡಿಬಿಟ್ಟು ಬುಕ್ಸು ತೊಗೊಂಡು ಬಂದಿದ್ವಿ. ಬೈಂಡ್ ಹಾಕೋದಕ್ಕೆ ಎಲ್ಲ ಹರಡ್ಕೊಂಡ್ಬಿಟ್ಟಿದ್ವಿ, ರೂಮೆಲ್ಲ ಗಲೀಜಾಗಿತ್ತು. ಸೊ ಕ್ಲೀನ್ ಮಾಡ್ತಾ ಇದ್ದೀವಿ. ಇವಾಗೆಲ್ಲ ಅದೇ ಟೈಮ್ ಅನಿಸುತ್ತೆ. ಮಕ್ಕಳಿಗೆ ಬುಕ್ಸ್ ಎಲ್ಲ ಕೊಟ್ಟಿರ್ತಾರೆ ಸ್ಕೂಲಲ್ಲಿ, ಬೈಂಡ್ ಹಾಕಬೇಕು. ತುಂಬಾ ಇರುತ್ತೆ ಬುಕ್ಸು ಮಾತ್ರ ಮಕ್ಕಳಿಗೆ. ಅದನ್ನು ಬೈಂಡ್ ಹಾಕೋಷ್ಟರಲ್ಲೇ ಸಾಕಾಗಿ ಹೋಗ್ಬಿಡುತ್ತೆ. ಸೊ ಎಲ್ಲ ಮ್ಯಾಟ್ಗಳನ್ನ ತೊಗೊತಾ ಇದ್ದೀನಿ. ಸೊ ಎಲ್ಲ ಮ್ಯಾಟ್ಗಳನ್ನ ತೊಗೊಂಡು ಡಸ್ಟ್ ಮಾಡ್ಕೊಳ್ಳೋದಕ್ಕೆ. ಮಕ್ಕಳಂತೂ ಆರಾಮಾಗಿ ಟೈಮ್ ಪಾಸ್ ಮಾಡ್ತಿದ್ದಾರೆ. ಅವರಿಗಂತೂ ಫುಲ್ ಫ್ರೀ ಆಗಿ ಹೋಗ್ಬಿಟ್ಟೈತೆ. ಸ್ಕೂಲಿಲ್ಲ, ಟ್ಯೂಷನ್ಸ್ ಇಲ್ಲ, ಯಾವುದೇ ಕ್ಲಾಸ್ಗಳಿಲ್ಲ, ಏನೂ ಇಲ್ಲ. ನಾನು ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ. ಸಮ್ಮರ್ ಕ್ಯಾಂಪಿಗೆಲ್ಲಾದರೂ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಯಾವಾಗಲೂ ಇದ್ದಿದ್ದೇನೆ. ಒನ್ಸ್ ಸ್ಕೂಲ್ ಶುರು ಆಗಿಬಿಟ್ರೆ ಅವ್ರು ಬ್ಯಾಕ್ ಟು ಬ್ಯಾಕ್ ಪಾಪ ಆ ಕ್ಲಾಸ್ ಈ ಕ್ಲಾಸ್ ಅಂತ ಹೋಗ್ತಾನೆ ಇರ್ತಾರೆ. ಹಾಗಾಗಿ ಅಟ್ಲೀಸ್ಟ್ ಈ ರಜದಲ್ಲಾದರೂ ಅವ್ರು ಆರಾಮಾಗಿ ಮನೇಲೇ ಇರಲಿ, ಎಲ್ಲೂ ಹೋಗೋದು ಬೇಡ ಅಂತ ನಾನು ಯೂಶ್ವಲಿ ಸಮ್ಮರ್ ಕ್ಯಾಂಪ್ ಅದು ಇದು ಅಂತ ಏನೇನೋ ಮಾಡ್ತಿದ್ದೆ ಇಷ್ಟು ದಿನ. ಬಟ್ ಈ ವರ್ಷ ಯಾವುದೂ ಬೇಡ, ಏನೂ ಬೇಡ, ಎಲ್ಲ ಮಕ್ಕಳು ನಾನು ಎಲ್ಲ ಆರಾಮಾಗಿ ಮನೇಲೇ ಇರೋಣ ಅಂತ ಯಾವುದೂ ಮಾಡ್ಕೊಂಡಿಲ್ಲ ಈ ಸಲ.
ಮಕ್ಕಳು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ, ಸ್ವಲ್ಪ ಬೈದಾಡಿದ್ದಕ್ಕೆ ನಾನೇ ಮಾಡಬೇಕಾ ನೀವೇನು ಮಾಡಲ್ಲ ಅಂತ ಅಂದಿದ್ದಕ್ಕೆ ಸೋಫಾ ಕವರ್ನೆಲ್ಲ ಸರಿ ಮಾಡೋಕ್ಕೆ ಮಾಡ್ತಿದ್ದಾರೆ. ಅದು ಟಿ ವಿ ನೋಡಿಕೊಂಡು. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಂದು ಟೈಮ್ ಪೀರಿಯಡ್ ಅಂತ ಫಿಕ್ಸ್ ಆಗೋಗಿತ್ತು. ಆ ಟೈಮ್ ಪೀರಿಯಡಲ್ಲಿ ನಾವೆಲ್ಲ ನಮ್ಮ ಮನೆ ಕೆಲಸಗಳನ್ನ ಮುಗಿಸಿ ಹೊರಡಬೇಕಿತ್ತು. ಆ ಟೈಮಲ್ಲಿ ಎಲ್ಲನೂ ಕರೆಕ್ಟಾಗಿ ಆಗ್ತಿತ್ತು. ಇವಾಗ ಯಾವುದೇ ಟೈಮ್ ಲಿಮಿಟ್ ಇಲ್ಲದೇ ಇರೋ ಕಾರಣ ಕೆಲಸಗಳೆಲ್ಲ ಡಿಲೇ ಆಗ್ತಾ ಇರುತ್ತೆ. ಆಮೇಲೆ ಮಾಡೋಣ ಅಂತ ಅಂದ್ಕೊಂಡೇ ಪೈಲಪ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಈಗ ಇಂಬ್ಯಾಲೆನ್ಸಲ್ಲಿ ನಡೀತಾ ಇದೆ ಜೀವನ. ನೋಡಬೇಕು ಯಾವಾಗ ಸರಿ ಹೋಗುತ್ತೆ ಅಂತ. ತುಂಬಾ ಕಷ್ಟ ಮನೇಲಿ ಮನೇಲೇ ಇದ್ದು ಟೈಮ್ ಪಾಸ್ ಮಾಡೋದು. ನಾವು ವರ್ಕ್ ಮಾಡಿರೋರಿಗೆ ಗೊತ್ತಾಗುತ್ತೆ ಅನಿಸುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮನೇಲೇ ಟೈಮ್ ಪಾಸ್ ಮಾಡಿ, ಅದು ಮಕ್ಕಳು, ಈಗಿನ ಕಾಲದ ಮಕ್ಕಳು ಅಂತೂ ಕೇಳೋದೇ ಬೇಡ. ಅವರಿಗೆ ಒಂದಾದ್ಮೇಲೆ ಒಂದು ಎಂಟರ್ಟೈನ್ಮೆಂಟ್ ಬೇಕೇ ಬೇಕು. 5 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಪವರ್ ಏನಾದರೂ ಆಫ್ ಆಯಿತು ಅಂತಂದರೆ ಆ ಗ್ಯಾಪಲ್ಲಿ ನಾವು ಅವರಿಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು. ಆ ಥರ ಇದ್ದಾರೆ ಮಕ್ಕಳುಗಳು. ಅವರಿಗೂ ಬೋರ್ ಆಗುತ್ತೆ. ಹೊರಗಡೆ ನಾವೆಲ್ಲೂ ಬಿಡೋದಿಲ್ಲ. ಯೂಶ್ವಲಿ ನಮ್ಮ ಟೈಮಲ್ಲಿ ನಾವು ಹೊರಗಡೆ ಎಲ್ಲ ಹೋಗಿ ಆಟಾಡ್ಕೊಂಡು ಬರ್ತಿದ್ವಿ. ಆವಾಗ ಅಪ್ಪ ಅಮ್ಮನ ಕೇಳ್ತಾನೆ ಇರಲಿಲ್ಲ ನಾವು. ಈಗ ಮಕ್ಕಳನ್ನ ನಾವು ಹೊರಗಡೆ ಎಲ್ಲೂ ಬಿಡೋದಿಲ್ಲ. ಹಾಗಾಗಿ ಅವರು ಯಾವಾಗಲೂ ನಮ್ಮ ಹಿಂದೆನೇ ಇರ್ತಾರೆ ಅಂತ ಅನಿಸುತ್ತೆ. ಎಲ್ಲೂ ಕಳ್ಸೋಕ್ಕಾಗೋದಿಲ್ಲ. ಎಂಥ ಬಿಸಿಲಿದೆ ಅಂತಂದರೆ ಹೊರಗಡೆ ತುಂಬಾ ಬಿಸಿಲು. ಮಕ್ಕಳನ್ನ ಆಚೆ ಕಳ್ಸೋಕ್ಕೆ ಆಗೋದಿಲ್ಲ. ಮತ್ತು ಆಚೆ ಕಳ್ಸಿನೂ ನಾವು ಒಳಗಡೆ ಆರಾಮಾಗಿರೋಕ್ಕೆ ಆಗೋದಿಲ್ಲ. ಇವಾಗ ಅವರೇನೋ ಬಿದ್ದು ಏಟು ಮಾಡ್ಕೊಂಡು ಬಂದರು, ಮತ್ತು ಇನ್ನೊಂದೇನೋ ಆಯಿತು. ಈ ಮಕ್ಕಳಂತೂ ಅನುಸರಿಸ್ಕೊಂಡು ಹೋಗೋ ಬುದ್ಧಿವಂತೂ ಯಾರಿಗೂ ಇಲ್ಲ. ಇವಾಗ ಕಂಪ್ಲೇಂಟ್ಗಳೊಂದಿಷ್ಟು ಉದ್ದ ಬರುತ್ತೆ. ಹಾಗಾಗಿ ಹೊರಗಡೆ ಬಿಡೋದಕ್ಕೆ ಭಯ. ಇವಾಗ ಏನೇ ಇದ್ದರೂ ಮನೇಲೇ ಮಾಡಿ, ಎಷ್ಟೇ ಗಲಾಟೆ ಮಾಡಿ, ಮನೆ ಏನಾದರೂ ಗಲೀಜು ಮಾಡಿ ಎಲ್ಲ ಮನೇಲೇ ಮಾಡಿ ಅಂತ ಮನೇಲೇ ಇಟ್ಕೋಬೇಕಾಗತ್ತೆ. ಮೇ ಬಿ ಮೋಸ್ಟ್ ಆಫ್ ದಿ ಪೇರೆಂಟ್ಸ್ ಎಲ್ಲರೂ ಅದನ್ನೇ ಮಾಡ್ತಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ. ಸೊ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗೀತಿದೆ. ಸೊ ಟಿ ವಿ ಕ್ಯಾಬಿನೆಟ್ಟು, ಮೇಲ್ಗಡೆ ಕಿಟಕಿ, ಡೋರು ಎಲ್ಲ ಒರೆಸ್ಕೊಂಡಿದ್ದಾಯಿತು. ಸೊ ಸ್ವಲ್ಪ ಬಟ್ಟೆಗಳಿತ್ತು ಮಡ್ಚ್ಕೊಳ್ಳೋದು. ಸೊ ಬಟ್ಟೆಗಳನ್ನೂ ಮಡ್ಚ್ಕೊಂಬಿಡೋಣ ಅಂತ ಬಟ್ಟೆಗಳನ್ನ ಫೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲೂ ಕಿತ್ತಾಟ, ನಿನ್ನ ಬಟ್ಟೆ ನೀನು ತೊಗೊಂಡೋಗು, ನನ್ನ ಬಟ್ಟೆ ನಾನು ತೊಗೊಂಡು ಹೋಗ್ತೀನಿ ಅಂತ. ಮನೇಲಿದ್ದರೆ ಈ ಥರ ಜಾಸ್ತಿ ಮಾಡೋದು ಅನಿಸುತ್ತೆ. ಸ್ಕೂಲಿಗೆ ಎಲ್ಲಾದರೂ ಹೋಗಿ ಬರೋದು, ಅಥವಾ ಇಬ್ಬರು ಇದ್ದರೆ ಒಬ್ಬರು ಒಂದೊಂದು ಕಡೆ ಬಿಟ್ಬಿಟ್ರೆ ಮನೆಗೆ ಬರೋಷ್ಟರಲ್ಲಿ ಮಿಸ್ ಮಾಡ್ಕೊಂಬಿಟ್ಟಿರ್ತಾರಲ್ಲ ತುಂಬಾ. ಆವಾಗ ಅಣ್ಣ ಅಂದ್ಕೊಂಡು ಚೆನ್ನಾಗಿರ್ತಾಳೆ. ಈಗ ಹಂಗೆ ನೋಡೋಕೆ ಹೋದರೆ ಸ್ವಲ್ಪ ಚುಕ್ಕಿನೇ ಗಲಾಟೆ ಮಾಡ್ತಾಳೆ ವೈಶು ಜೊತೆ. ಕಿತ್ತಾಡ್ಕೊಂಡು ಎತ್ತಿಡ್ತಿದ್ದಾರೆ. ಬಟ್ಟೆ ಎಲ್ಲ ಮಡ್ಚ್ಕೊಂಡು ಕಸ ಗುಡಿಸ್ಕೊತಾ ಇದ್ದೀನಿ. ಸೊ ಕಸ ಗುಡಿಸ್ಕೊಂಡಾದಮೇಲೆ ಮನೆ ಒರೆಸಿ ಪಾತ್ರೆ ತೊಳೆದು ಅಡುಗೆ ಶುರು ಮಾಡಬೇಕು. ಈಗ ಆಲ್ರೆಡಿ ಟೈಮ್ ಅರೌಂಡ್ 12:30, 12:45 ಆಗಿದೆ. ಸೊ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಪಾತ್ರೆ ತೊಳೆದು ಆಮೇಲೆ ಅಡುಗೆ ಶುರು ಮಾಡಬೇಕು. ಮೀನ್ ವೈಲ್ ಎಲ್ಲರೂ ತಲೆಗೆ ಎಣ್ಣೆ ಹಚ್ಕೊಂಡಿರೋದ್ರಿಂದ ಎಲ್ಲ ಫ್ರೆಶ್ ಅಪ್ಪು ಆಗಬೇಕು. ಸೊ ಅಡುಗೆ ಎಲ್ಲ ಆದಮೇಲೆ ಸಿಗ್ತೀನಿ ನನಗೆ. ಕೆಲಸ ಎಲ್ಲ ಆಗಿ ಊಟ ಎಲ್ಲ ಆದಮೇಲೆ ಈವ್ನಿಂಗ್ ಇನ್ಮೇಲೆ ಮಕ್ಕಳನ್ನ ಒಂದು 2 to 3 hours ಕೂರಿಸ್ಕೊಳ್ಳೋಣ. ಬೇಸಿಕ್ ಥಿಂಗ್ಸ್ನ ಬ್ರಷ್ ಅಪ್ ಮಾಡ್ಬೋದು. ಬೇಸಿಕ್ ಗ್ರಾಮರ್, ಇಂಗ್ಲೀಷ್ ಗ್ರಾಮರು, ಕನ್ನಡ ಗ್ರಾಮರು, ಮ್ಯಾಥಮೆಟಿಕ್ಸ್ ಅಂತ ಅಂದ್ಕೊತಾ ಇದ್ದೆ. ಮತ್ತು ಹಾಗೆ ಅನ್ನಿಸ್ತಿತ್ತು, ನಾನು ನನ್ನ ಮಕ್ಕಳಿಗೆ ಹೇಳ್ಕೊಡ್ತಾ ಅದನ್ನೇ ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಬೇರೆ ಮಕ್ಳಿಗೂ ಹೆಲ್ಪ್ ಆಗುತ್ತೆ. ಬೇರೆ ಮಕ್ಕಳು ಯಾರಾದರೂ ಕಲಿಯೋರಿದ್ದರೆ ಕಲ್ತ್ಕೊಳ್ಳಿ. ಆ್ಯಂಡ್ ಮೋರ್ ಓವರ್ ಯಾರಾದರೂ ಲೇಡೀಸ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ, ಕೆಲವೊಬ್ಬರು ಹೇಳಿದ್ದನ್ನು ಕೇಳಿದ್ದೀನಿ ನಾನು, ಬೇರೆದೆಲ್ಲ ಹೇಳ್ಕೊಡ್ತೀವಿ ಮೇಡಮ್ ನಾವು, ಇಂಗ್ಲೀಷ್ ಗ್ರಾಮರ್ ಬರೋದಿಲ್ಲ, ಮ್ಯಾಥ್ಸ್ ಹೇಳ್ಕೊಡೋದಕ್ಕಾಗೋದಿಲ್ಲ, ಕನ್ನಡ ಗ್ರಾಮರ್ ನಮಗೆ ಬರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಯೂಶ್ವಲಿ ಪೇರೆಂಟ್ಸು ನನ್ನ ಹತ್ರ. ಎಜುಕೇಟೆಡ್ ಪೇರೆಂಟ್ ಆಗಿದ್ರೂ ಗ್ರಾಮರ್ ಇದೆಲ್ಲ ಅವರು ಸ್ಕೂಲ್ ಲೆವೆಲಲ್ಲಿ ಕಲ್ತಿರೋದು ಆಲ್ಮೋಸ್ಟ್ ಮರ್ತೋಗ್ಬಿಟ್ಟಿರ್ತಾರೆ. ಮತ್ತು ಇವಾಗ ICSE ಸಿಲೆಬಸ್ ಅಂತಂದರೆ ಸಾಕು, ಅವರಿಗೆ ಸ್ವಲ್ಪ ಹೈ ಲೆವೆಲಲ್ಲೇ ಇರುತ್ತೆ. ಹಾಗಾಗಿ ಬೇಸಿಕ್ ಥಿಂಗ್ಸಿಂದ ಶುರು ಮಾಡೋಣ ಇವತ್ತಿಂದ ಅಂತ ಅಂದ್ಕೊಂಡಿದ್ದೀನಿ. ಸೊ ಚುಕ್ಕಿಗೆ ವೈಶಿಗೆ ಕೂರಿಸ್ಕೊಂಡು ನಾನು ಗೊತ್ತಿರೋ ಥಿಂಗ್ಸೇ ಇರುತ್ತೆ, ಬೇಸಿಕ್ ಥಿಂಗ್ಸ್ ಫ್ಯೂ ಡೇಸ್ ಬೈ ಸ್ಕ್ರ್ಯಾಚಿಂದನೂ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಯಾರಿಗಾದರೂ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನೀವು ಆ ವೀಡಿಯೋಸ್ನ ನೋಡ್ಬೋದು.
ಇದ್ರ ಜೊತೆ ಆ್ಯಡ್ ಮಾಡೋದಿಲ್ಲ ನಾನು, ಯಾಕಂದರೆ ಮಕ್ಕಳೇನಾದರೂ ನೋಡೋದಿದ್ದರೆ ಈ ವ್ಲಾಗ್ನೆಲ್ಲ ನೋಡೋ ಅವಶ್ಯಕತೆ ಇರೋದಿಲ್ಲ ಮಕ್ಕಳು. ಸೊ ಹಾಗಾಗಿ ಈ ವ್ಲಾಗ್ ಜೊತೆ ನಾನು ಆ ವೀಡಿಯೋಸ್ನ ಅಟ್ಯಾಚ್ ಮಾಡೋದಿಲ್ಲ, ಅದೇ ಬೇರೆ ಲರ್ನಿಂಗ್ ಸೆಗ್ಮೆಂಟ್ ಅಂತ ಹಾಕ್ತೀನಿ. ಸೊ ಮಕ್ಕಳು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ನೋಡಿ ಕಲ್ತ್ಕೋಬೋದು. ನನಗೆ ಸ್ಕೂಲಲ್ಲಿ ಹೇಳ್ತಾ ಇರ್ತಾರೆ ಮಕ್ಕಳು, ನಾನು ನಿಮ್ಮ ವ್ಲಾಗ್ ನೋಡಿದೆ ಅಂತ. ವ್ಲಾಗ್ ನೋಡೋ ಬದಲು ಈ ವಿಡಿಯೋಸ್ನ ನೋಡಿ ನಿಮಗೆ ಉಪಯೋಗ ಆಗುತ್ತೆ. ಸೊ ಈಗ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಿದ್ದೀನಿ. ಚಿಕನ್ ತೊಗೊಂಬಂದಿದ್ವಿ ಆ್ಯಕ್ಚುಲಿ. ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ದೊಡ್ಡ ಈರುಳ್ಳಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿ ಸ್ವಲ್ಪ ಈರುಳ್ಳಿ ಬ್ರೌನಿಷ್ ಆಗೋವರೆಗೂ ಬಾಡಿಸ್ಕೊಬೇಕು. ಅದಾದಮೇಲೆ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಈರುಳ್ಳಿ ಅರಿಶಿನ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಹಾಕ್ಕೊತಾ ಇದ್ದೀನಿ. ಸೊ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪು ಹಾಕ್ಕೊಬೇಕು. ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಸಿ ನಾನು ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಜಸ್ಟ್ ಹಾಗೆ ಕ್ಲೋಸ್ ಮಾಡ್ತಿದ್ದೀನಿ, ಅದು ಚೆನ್ನಾಗಿ ನೀರು ಬಿಟ್ಕೊಳ್ಬೇಕು. ಇನ್ನೊಂದು ಕಡೆ ಒಂದು ಸಣ್ಣ ಬಾಣಲಿಗೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಒಗ್ಗರಣೆಗೆ ಒಂದು ಹಾಕ್ಕೊಂಡಿದ್ವಿ. ಸೊ ಈಗ ರುಬ್ಬೋದಕ್ಕೆ ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಬೇಕು. ಸೊ ಈರುಳ್ಳಿ ಬೆಳ್ಳುಳ್ಳಿ ಘಮ ಹೋಗ್ಬೇಕು, ಹಸಿ ವಾಸನೆ ಹೋಗಬೇಕು. ಅದಾದಮೇಲೆ ಮಸಾಲೆ ಏನೇನು ತೊಗೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಕಲ್ಲರಿಗೆ ಒಣಮೆಣ್ಸಿನ್ಕಾಯಿ, ಕಡಲೆ, ಚಕ್ಕೆ, ಲವಂಗ, ಗಸಗಸೆ, ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೆ. ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಆದಮೇಲೆ ಮಸಾಲೆ ಹಾಕ್ಕೊತಿದ್ದೀನಿ. ಯಾಕಂದರೆ ಅದೆಲ್ಲ ಸಣ್ಣ ಸಣ್ಣ ಥಿಂಗ್ಸ್ ಆಗಿರೋದ್ರಿಂದ ರೋಸ್ಟ್ ಆಗೋಗ್ಬಿಡುತ್ತೆ ಬೇಗ. ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಅರ್ಧ ರೋಸ್ಟ್ ಆದಮೇಲೆ ಇದನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸಣ್ಣ ಟೊಮೊಟೊ. ಯೂಶ್ವಲಿ ಚಿಕನ್ ಸಾರಿಗೆ ಕೆಲವೊಬ್ಬರು ಟೊಮೆಟೊ ಹಾಕೋದಿಲ್ಲ, ಬಟ್ ನಾನು ಹಾಕ್ತೀನಿ. ಒಂದು ಸಣ್ಣ ಟೊಮೆಟೊ ಟೇಸ್ಟ್ ಬರುತ್ತೆ. ಆಮೇಲೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಟೊಮೆಟೊ ಮತ್ತು ಕೊತ್ತಂಬರಿ, ಪುದೀನ ಎಲ್ಲ ಸ್ವಲ್ಪ ಅದು ಗಟ್ಟಿಯಾಗಿರುತ್ತೆ ಹಸಿಯಾಗಿದ್ದಾಗಲ್ವ. ಸೊ ರೋಸ್ಟ್ ಆದಮೇಲೆ ಎಲ್ಲ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವೇನು ಕಾಯಿ ತುರಿ ತುರಿದಿಟ್ಕೊಂಡಿರ್ತೀವೋ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಕಾಯಿ ತುರಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕಾಯಿ ತುರಿ ಎಲ್ಲದ್ರ ಜೊತೆ ಹೊಂದ್ಕೊಳ್ಳೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಪುಡಿ ಹಾಕ್ಕೊತಿದ್ದೀನಿ. ಒಂದು 3 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. 3 ಸ್ಪೂನ್ ಧನಿಯಾ ಪುಡಿ ಮತ್ತು 1.5 ಚಮಚ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಆಲ್ರೆಡಿ 1-2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ ಅಷ್ಟೇ. ಸೊ 1.5 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಂಡು ಅದನ್ನು ಸಣ್ಣ ಮಾಡಿಬಿಡ್ಬೇಕು. ನಾವು ಒಲೆನ ಸ್ಟೀಮ್ ಅದೇನಿದೆ ಉರಿ ಅದನ್ನು ಸಣ್ಣ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಸೀದೋಗ್ಬಿಡುತ್ತೆ, ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ ಪೂರ್ತಿ ಸಣ್ಣ ಮಾಡಿಕೊಂಡು ಜಸ್ಟ್ ಪುಡಿ ಹಾಕ್ಕೊಂಡಾದ್ಮೇಲೆ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ಬೇಕು ಅಷ್ಟೇ. ಫ್ರೈ ಮಾಡೋಕ್ಕೆ ಹೋಗಬಾರ್ದು ಅದನ್ನು. ಈಗ ನಾವೇನು ಹುರ್ಕೊಂಡಿರೋ ಮಸಾಲೆ ಏನಿದೆಯೋ ಅದು ಕಂಪ್ಲೀಟ್ ತಣ್ಣಗಾದಮೇಲೆ ನಾವು ಜಾರಲ್ಲಿ ರುಬ್ಕೋಬೇಕು. ಇಲ್ಲ ಅಂತಂದರೆ ರುಬ್ಕೊಳ್ಳೋಕ್ಕಾಗೋದಿಲ್ಲ, ಎಲ್ಲ ಚೆಲ್ಲೋಗ್ಬಿಡುತ್ತೆ ಜಾರಲ್ಲಿ. ಸೊ ಇವಾಗ ಹುರ್ಕೊಂಡಿರೋ ಮಸಾಲೆ ಏನಿದೆಯೋ ಅದೆಲ್ಲ ತಣ್ಣಗಾದಮೇಲೆ ರುಬ್ಕೊಂಡು ನಾನು ಚಿಕನಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಮಸಾಲೆ ನೋಡಿಕೊಂಡು ನಾವು ನೀರು ಹಾಕ್ಕೋಬೋದು. ಸೊ ಈಗ ನೀರೆಲ್ಲ ಮಿಕ್ಸ್ ಮಾಡಾದಮೇಲೆ ಮತ್ತೆ ಒಲೆ ಹಚ್ಚಿ ಕುಕ್ಕರ್ನ ಇಡಬೇಕಾಗುತ್ತೆ. ಕುಕ್ಕರು ಇದು ನಾಟಿ ಕೋಳಿ ತಂದಿರೋದ್ರಿಂದ ನಾವು ಕೂಗಿಸ್ಬೇಕಾಗತ್ತೆ. ನಾರ್ಮಲ್ ಬಾಯ್ಲರ್ ಕೋಳಿ ಆಗಿದ್ದಿದ್ರೆ ಅದು ಇದರಲ್ಲೇ ಬೆಂದೋಗ್ಬಿಡ್ತಿತ್ತು. ನಾವು ಒಗ್ಗರಣೆ ಹಾಕ್ದಾಗಲೇ ಆಲ್ಮೋಸ್ಟ್ 90% ಬೆಂದೋಗುತ್ತೆ ಬಾಯ್ಲರ್ ಕೋಳಿ. ಬಟ್ ನಾನು ಇವತ್ತು ನಾಟಿ ಕೋಳಿ ತರಿಸಿದ್ದು, ಹಾಗಾಗಿ ಅದನ್ನು ಕೂಗಿಸೋದಕ್ಕೆ ಕುಕ್ಕರಲ್ಲಿ ಇಟ್ಟಿದ್ದೀನಿ. 4 ಕೂಗಿಸ್ಕೊಂಡೆ. ಸೊ ಈಗ ನೋಡ್ಬೋದು ನೀವು, ಸಾಂಬಾರು ರೆಡಿಯಾಗಿದೆ. ಸಖತ್ ಘಮ ಬರ್ತಾಯಿತ್ತು. ನಾಟಿ ಕೋಳಿ ಸಾರೇ ಅಷ್ಟು ತುಂಬ ಚೆನ್ನಾಗಾಗುತ್ತೆ.
ನೀವು ನೋಡ್ಬೋದು ಈಗ ಹೇಗಾಗಿದೆ ಅಂತ. ಆ ಕಲರ್ ಬರೋದಕ್ಕೆ ಒಂದು 4 ಮೆಣಸಿನ್ಕಾಯಿ ಹಾಕಿದ್ವಲ್ಲ, ಅದಕ್ಕೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದಾಗಿತ್ತು ಇವತ್ತಿನ ಸಣ್ಣ ವ್ಲಾಗ್. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.